ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಗುಲಾಬಿ ಗಿಡನ ಕಟಿಂಗ್ ಹಾಕೋಕೆ ಬರಲ್ವಲ್ಲ, ಈ ನರ್ಸರಿಯಿಂದ ತಂದಿರೋದನ್ನೆಲ್ಲ ಅದನ್ನು ನಾವು ಕಸಿ ಕಟ್ಟೋದನ್ನು ಹೇಗೆ ಅಂತ ತೋರಿಸ್ತೀನಿ. ಯಾವ ಟೈಮಲ್ಲಿ ಕಟ್ಟಬೇಕು, ಯಾವ ರೀತಿ ಗಿಡವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲವನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಕಸಿ ಕಟ್ಟೋದು ಹೇಗೆ ಅಂತ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಬನ್ನಿ ನೋಡೋಣ ಕಸಿ ಕಟ್ಟೋದು ಹೇಗೆ ಅಂತ. ನೋಡಿ, ನಾನಿಲ್ಲಿ ಈ ಕಾಡು ಗುಲಾಬಿಯನ್ನು ಇಲ್ಲಿ ಒಂದು ಸಣ್ಣ ಕವರಲ್ಲಿ ಹಾಕಿ ಬದುಕಿಸ್ಕೊಂಡಿದ್ದೀನಿ. ಬೇರು ಚೆನ್ನಾಗಿ ಬಂದಿದೆ, ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಇದೆ. ಅದನ್ನು ನಾನು ತಗೊಂಡು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡಿ, ಇದು ನರ್ಸರಿಯಿಂದ ತಂದ ಗುಲಾಬಿ ಗಿಡದ ಒಂದು ಕಡ್ಡಿನ ತೊಗೊಂಡಿದ್ದೀನಿ. ಇದರಲ್ಲಿ ಬಡ್ಸ್ಗಳು ಇರುತ್ತೆ, ಅಂದರೆ ಆ ಕುಡಿ ಇರುತ್ತಲ್ಲ, ಅಂದರೆ ಅದು ಚಿಗುರು ಬರೋವಂಥ ಪಾಯಿಂಟು ನೋಡಿ, ಈ ಗಣ್ಣುಗಳು ಇರುತ್ತೆ, ಚೆನ್ನಾಗಿರಬೇಕು ಅದು. ಆ ರೀತಿ ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ಒಂದು ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ಕಲರ್ಸ್ ಚೆನ್ನಾಗಿದೆ, ಗಿಡ ಸಾಯ್ತಾ ಇದೆ. ಯಾಕೋ ಈ ನರ್ಸರಿಯಿಂದ ತಂದಿರೋದನ್ನು ನಾವು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಈ ಮಲೆನಾಡು ಕಡೆ ಎಲ್ಲ ಮಳೆ ತುಂಬ ಬರುತ್ತಲ್ಲ, ಹಾಗಾಗಿ ಇದನ್ನು ಕೂಡ ತೊಗೊಂಡಿದ್ದೀನಿ. ಇದು ಬಡ್ಡು ಅಷ್ಟೊಂದು ಚೆನ್ನಾಗಿಲ್ಲ, ಅದನ್ನು ಕಟ್ಟಿ ನೋಡೋಣ ಅಂತ ತೊಗೊಂಡಿದ್ದೀನಿ. ನೋಡೋಣ, ಇದು ತುಂಬ ಮುಳ್ಳುಗಳಿದೆ, ಆ ಮುಳ್ಳುಗಳನ್ನೆಲ್ಲ ತೆಕ್ಕೋಬೇಕು, ಇಲ್ಲಾಂದರೆ ನಮಗೆ ಅದು ಚುಚ್ಚತ್ತೆ. ಹಾಗಾಗಿ ಮುಳ್ಳನ್ನು ತೆಕ್ಕೋಬೇಕು. ಹಾಗೆ ನೋಡಿ, ನಾನಿಲ್ಲಿ ಈ ರೀತಿ ಬ್ಲೇಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೇಡು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆದರೂ ಕೂಡ ಶಾರ್ಪ್ ಇರುವಂಥ ನೈಫನ್ನು ತೊಗೊಂಡ್ರೆ ಬರುತ್ತೆ. ಇಲ್ಲಿ ನೋಡಿ, ನಾನು ಈ ಪ್ಯಾಕಿಂಗ್ ಇದೆಲ್ಲನೇ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಎಳೆದ್ರೆ ಕಟ್ ಆಗಬಾರ್ದು, ಆ ರೀತಿ ಒಂದು ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ನಮಗೆ ಮೀಶೋದಲ್ಲೆಲ್ಲ ಇದಕ್ಕೆ ಟೇಪ ಸಿಗತ್ತೆ, ನಾನು ಆಲ್ರೆಡಿ ತರಿಸ್ಕೊಂಡಿದ್ದೆ, ಆದರೆ ಅದು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ, ಮತ್ತೆ ತರಿಸ್ಕೋಬೇಕು. ನಿಮಗೆ ಮೀಶೋದಿಂದ ಯಾವುದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಹಾಕಿರ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ಅದನ್ನು ಕೂಡ ಹಾಕ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ನೈಫ್ ಕೂಡ ಅಲ್ಲಿಂದ ತಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನು ತಂದ್ಕೊಂಡಿಲ್ಲ, ತಂದ್ಕೋಬೇಕು. ತುಂಬ ಶಾರ್ಪ್ ಇರಬೇಕು ಆ ನೈಫು. ಹಾಗೆ ನೋಡಿ, ನಾನಿಲ್ಲಿ ಮುಳ್ಳುಗಳನ್ನೆಲ್ಲ ತೆಕ್ಕೊಬಿಡ್ತೀನಿ. ಇದು ತುಂಬ ಪ್ರೊಸೀಜರ್ ಏನು ಜಾಸ್ತಿ ಇರಲ್ಲ, ತುಂಬ ಕಡಿಮೆ ಸಮಯದಲ್ಲಿ ನಾವು ಮಾಡಬೇಕು. ಆದರೆ ತುಂಬ ನಾಜೂಕಾಗಿ ಈ ಕೆಲಸವನ್ನು ಮಾಡಬೇಕು. ಯಾಕಂದರೆ ಅದು ಆ ಬಡ್ಡು ಅಲ್ಲಿ ಜಾಯಿಂಟ್ ಆಗೋಕ್ಕೆ ನಮಗೆ ಪೇಷನ್ಸ್ ಬೇಕು, ಅಂದರೆ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ತುಂಬ ಈಸಿಯಾಗಿ ನಾವು ಇದನ್ನು ಕಟ್ಕೋಬೋದು. ಆದರೆ ಒಂದೆರಡು ಸರಿ ನಾವು ಟ್ರೈ ಮಾಡಿದಾಗ ಅದು ಬಂದಿಲ್ಲ ಅಂದರೆ ನಾವು ಬಿಟ್ಬಿಡ್ತೀವಿ. ಆದರೆ ಮತ್ತೆ ಮತ್ತೆ ನಾವು ಟ್ರೈ ಮಾಡಿ, ಇದನ್ನು ನಾವು ಆ ಬಡ್ಡು ತೆಗೆಯೋದು ಮತ್ತು ಆ ಟೀ ಬಡ್ಡಿಂಗ್ ಅಂತ ಹೇಳ್ತೀವಿ, ಅದು ತೆಗೆಯೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ದಪ್ಪನಾಗಿ ಆ ಕಾಂಡ ಬಂದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಇದ್ರ ಕಾಂಡ ತುಂಬ ದಪ್ಪನಾಗಿಲ್ಲ, ತುಂಬ ತೆಳುವಾಗಿದೆ. ಅಲ್ಲಿ ಆ ನಾವೇನು ತೊಗಟೆ ಅಂತ ಹೇಳ್ತೀವಲ್ಲ, ಆ ತೊಗಟೆ ಸ್ವಲ್ಪ ದಪ್ಪ ಇದ್ದರೆ ಅದು ನಮಗೆ ಈ ರೀತಿ ತೆಗಿಯೋಕ್ಕೆ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಮೇಲ್ಗಡೆ ಒಂದು ಸರಿ ಹೀಗೆ ರೌಂಡ್ ಆಕಾರದಲ್ಲಿ ಅರ್ಧ ಚಂದ್ರಾಕಾರವಾಗಿ ಕಟ್ ಮಾಡಿಕೊಂಡು ಕೆಳಗಡೆ ಒಂದು ಇಂಚ್ ಆಗುವಷ್ಟು ನೇರವಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಒಂದು ಗೆರೆ ಥರ, ಟೀ ಥರ ಬರುತ್ತೆ ಅದು. ಗೆರೆನ ಮಾಡಿಕೊಂಡು ಆ ಗೆರೆ ಒಳಗಡೆ ನಾವು ಇದನ್ನು ತೆಗಿಬೇಕು. ಸಿಪ್ಪೆನ ಸ್ವಲ್ಪ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸ್ಕೊಂಡಾದಮೇಲೆ ನೋಡಿ, ನಾನಿಲ್ಲಿ ಇದರದ್ದ ಬಡ್ಡನ್ನು ತೆಕ್ಕೋತೀನಿ. ನೋಡಿ, ಆ ಮುಳ್ಳು ತುಂಬ ಇದೆ ಇದರಲ್ಲಿ. ಆ ಮುಳ್ಳುಗಳನ್ನೆಲ್ಲ ತೆಕ್ಕೊಂಡು ಇದನ್ನು ತೆಕ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ನೋಡ್ಬೋದು ನೋಡಿ, ಈ ರೀತಿ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆನೇ ನಾನು ಇದನ್ನೇ ತೆಕ್ಕೋತೀನಿ. ನಾವು ಅಲ್ಲಿ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಬೇಕಾಗತ್ತಲ್ಲ, ಹಾಗಾಗಿ ನೋಡ್ಬೋದು ಈ ರೀತಿ ತೆಕ್ಕೋತೀನಿ ನಾನು ಅದನ್ನು. ಅಂದರೆ ಬಡ್ಡು ಬರಬೇಕು ನೋಡಿ ಅಲ್ಲಿ ಆ ರೀತಿ ಸ್ವಲ್ಪ ಕೆಳಗವರೆಗೆ ನಾನು ತೆಕ್ಕೋತೀನಿ. ನೋಡಿ, ಕೆಳಗೆ ಒಂದು ಕಟ್ ಮಾಡಿಬಿಡ್ತೀನಿ. 40 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಿಕೊಂಡ್ರೆ ಆ ಬಡ್ಡು ನಮಗೆ ಬರುತ್ತೆ. ಈ ಬಡ್ಡು ತೆಗೆಯೋದು ತುಂಬ ಇಂಪಾರ್ಟೆಂಟು. ಅದಿಲ್ಲ ಅಂದರೆ ಆ ಬಡ್ಡು ಕಟ್ಟಾಗಿಬಿಟ್ರೆ ನಮಗೆ ಬರಲ್ಲ, ಮತ್ತು ಬೇರೆ ಬಡ್ಡನ್ನು ತಗೋಬೇಕಾಗತ್ತೆ. ಹಾಗೆ ನೋಡಿ, ಈ ರೀತಿ ತೆಕ್ಕೊಂಡೆ. ಇನ್ನು ಸ್ವಲ್ಪ ಉದ್ದವಾಗಿ ತೆಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಇದನ್ನು ಈ ರೀತಿ ಸ್ವಲ್ಪ ನಾರು ಬಂತಲ್ಲ, ಅದನ್ನು ತೆಕ್ಕೊಬಿಡ್ತೀನಿ. ನಮ್ಮ ಕೈ ಕೂಡ ಗಲೀಜಾಗಿರಬಾರ್ದು, ನಾವು ಒಳಗಡೆ ಅಲ್ಲಿ ಮುಟ್ಟಬಾರ್ದು. ನಾನು ಮುಟ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಒಂದು ಬೇಕಾದರೆ ತೊಕ್ಕೋಬೇಕು. ಒಬ್ಬೊಬ್ಬರು ನೋಡಿ ಈ ರೀತಿ ತೊಗಟೆನ ತೆಕ್ಕೋತಾರೆ. ನಾನಿಲ್ಲಿ ತೊಗಟೆ ತೆಗಿಯೋಕ್ಕೆ ಬರಲ್ಲ ನನ್ನ ಹತ್ರ, ಅಂದರೆ ಸ್ವಲ್ಪ ಹಾಳಾಗಿಬಿಡತ್ತೆ. ಹಾಗಾಗಿ ತೊಗಟೆನ ತೆಗಿಯಲ್ಲ. ನಾವು ಅಲ್ಲಿ ಮುಟ್ಟಬಾರ್ದು, ಆ ಒಳಗಡೆ ಆ ತೊಗಟೆನ. ಅಲ್ಲಿ ರಸ ಇರತ್ತಲ್ಲ, ಆ ರಸ ಆರೋದ್ರೊಳಗಡೆ ನಾವು ಈ ರೀತಿ
ಕಟ್ಟಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಮೇಲ್ಗಡೆ ಹಿಡ್ಕೋತೀನಿ, ಮುಟ್ಟಬಾರ್ದು, ಅಲ್ಲಿ ನಾನು ಮುಟ್ಬಿಟ್ಟಿದ್ದೀನಿ. ಅಂದರೆ ನನಗಿಲ್ಲಿ ವಿಡಿಯೋ ಮಾಡ್ತಾ ಅಷ್ಟು ಕಂಫರ್ಟಾಗಿ ಬರಲ್ಲ, ಮಾಡ್ತಾ ನನಗೆ ಮಾಡೋಕ್ಕೆ. ನೋಡಿ ಸ್ವಲ್ಪ ಅಲ್ಲಿ ನಾನು ಬಿಡಿಸ್ಕೊಂಡಿದ್ದು ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಬಿಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಡಿಸ್ಕೋಬೇಕು, ಆ ಕಡೆ ಈ ಕಡೆ ಎರಡೂ ಕಡೆ ನಾವು ಅದನ್ನು ಬಿಡಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಗೆ ಉಗುರಿದ್ರೆ ಸ್ವಲ್ಪ ಉಗುರಲ್ಲಿ ನಾವು ಬಿಡಿಸ್ಕೊಳ್ಳೋಕ್ಕೂ ಕೂಡ ಬರುತ್ತೆ. ನೋಡಿ ಅದನ್ನು ಆ ಬಿಡಿಸ್ಕೊಂಡಿರೋವಂಥ ಜಾಗದಲ್ಲಿ ನೋಡಿ, ನಾನಲ್ಲಿ ತೊಗಟೆನ ಬಿಡಿಸ್ಕೊಂಡಿದ್ದೀನಲ್ಲ, ಆ ಬಿಡಿಸ್ಕೊಂಡಿರೋ ಜಾಗದಲ್ಲಿ ನಿಧಾನವಾಗಿ ಅದನ್ನು ಫಿಕ್ಸ್ ಮಾಡ್ತೀನಿ. ನೋಡಿ ಇದನ್ನು ಸ್ವಲ್ಪ ನಮಗೆ ಅದು ಹಿಡ್ಕೊಳ್ಳಲ್ಲ, ಸ್ವಲ್ಪ ಗಿಡ್ಡದವಾಗಿ ನಾನು ಕಟ್ ಮಾಡ್ಕೊಡ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಡಿಸ್ಕೋಬೇಕು. ಇನ್ನು ಈ ಕಡೆ ಕೂಡ ಆ ಕಡೆ ಈ ಕಡೆ ಎರಡೂ ಕಡೆ ಬಿಡಿಸ್ಕೊಬಿಡ್ತೀನಿ. ಅದು ಇಲ್ಲಿ ತೊಗಟೆ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನು ನಾನು ತೊಗೊಂಡಿರುವಂಥ ಇದು ಅಷ್ಟೊಂದು ದಪ್ಪನಾಗಿಲ್ವಲ್ಲ ಆ ತೊಗಟೆ, ಹಾಗಾಗಿ ನನಗೆ ಅದು ಬಿಡಿಸೋಕೆ ಬರಲ್ಲ. ನೋಡೋಣ ಇದು ಪರ್ಫೆಕ್ಟ್ ಆಗುತ್ತೋ ಇಲ್ವೋ ಅಂತ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಈ ತಿಂಗಳ ಒಳಗಡೆ ಕಟ್ಟಿದರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಆ ಟೈಮಲ್ಲಿ ನಾವು ಕಟ್ಟಬೇಕಾಗತ್ತೆ. ಅದೇನು ಸೆಕೆ ಇರುತ್ತಲ್ಲ ತುಂಬ, ಹಾಗಾಗಿ ಆ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಸ್ವಲ್ಪ ನೆರಳಿರೋ ಅಂಥ ಜಾಗದಲ್ಲಿ ಇಟ್ಟರೂ ಓಕೆ, ಇಲ್ಲ ಬಿಸಿಲಲ್ಲಿ ಒಂದು ಕವರ್ ಏನಾದರೂ ಒಳಗಡೆ ಇಡಬೇಕಾಗತ್ತೆ. ಅದಕ್ಕೆ ನಾವು ಮಳೆ ಎಲ್ಲ ತಾಗಬಾರ್ದು, ನೀರು ತಾಗಬಾರ್ದು, ಆ ರೀತಿ ನೋಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡೆ, ನೋಡಿ ಬೀಳಲ್ಲ. ಈಗ ಆ ರೀತಿ ಬೀಳದೇ ಇರೋ ಹಾಗೆ ಅದನ್ನು ಅದರೊಳಗಡೆ ಆ ತೊಗಟೆ ಒಳಗಡೆ ನಾವು ಅದನ್ನು ಸಿಕ್ಕಿಸ್ಬೇಕು. ನೋಡಿ ಈ ರೀತಿ ಸಿಕ್ಕಿಸಿ ನಾವು ಆ ಬಡ್ಸನ್ನು ಕವರ್ ಮಾಡಿದರೂ ಓಕೆ. ನಾನು ಇಲ್ಲಿ ಕವರ್ ಮಾಡ್ತಾ ಇಲ್ಲ, ಕವರ್ ಮಾಡಿದರೂ ಕೂಡ ಏನೂ ಆಗಲ್ಲ. ಆಮೇಲೆ ಒಂದು 20 ದಿನದ ನಂತರ ನಾವು ಅದನ್ನು ಬಿಚ್ಚಬೇಕಾಗತ್ತೆ. ನೋಡಿ ಮೇಲ್ಗಡೆ ಸ್ವಲ್ಪ ಇಟ್ಟಿದ್ದೀನಲ್ಲ, ಅದನ್ನು ತೆಕ್ಕೊಬಿಡ್ತೀನಿ. ಆ ಬಡ್ಸ ಮೇಲ್ಗಡೆ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಹಿಡ್ಕೊಳ್ಳೋಕೆ ಬೇಕು ಅಂತ. ನೋಡಿ ಈ ರೀತಿ ಆ ಬಡ್ಸನ್ನು ಕೂಡ ನಾನು ಕವರ್ ಮಾಡಬಹುದು, ಆದರೆ ನಾನು ಇಲ್ಲಿ ಕವರ್ ಮಾಡಿಲ್ಲ. ನೀವು ಬೇಕಾದರೆ ಕವರ್ ಮಾಡಿ ಕೂಡ ಈ ಟೇಪನ್ನು ಸುತ್ತಬಹುದು. ಅದನ್ನು ಆ ಟೇಪನ್ನು ಸ್ವಲ್ಪ ಟೈಟಾಗಿ ಸುತ್ತಬೇಕಾಗತ್ತೆ, ಯಾಕಂದರೆ ಅದು ನಾವು ಕಟ್ಟಿರೋವಂಥ ಬಡ್ಸ್ ಅಲ್ಲಿ ಜಾಯಿಂಟ್ ಆಗಬೇಕು. ಹಾಗಾಗಿ ನಾವು ಟೈಟಾಗಿ, ಎಷ್ಟು ಟೈಟ್ ಆಗಿ ಅದು ಕಟ್ತೀವೋ ಅಷ್ಟು ಆ ಬಡ್ಸ್ ಚೆನ್ನಾಗಿ ಅಲ್ಲಿ ಜಾಯಿಂಟ್ ಆಗಿ ಬರುತ್ತೆ, ಕವರ್ ಆಗುತ್ತೆ. ನಾವು ಇದನ್ನು 20 ದಿವಸದ ನಂತರ ಸ್ವಲ್ಪ ಹಸಿರಾಗಿರುತ್ತೆ, ಅದನ್ನು ಸ್ವಲ್ಪ ಈ ಪ್ಲ್ಯಾಸ್ಟಿಕ್ಕನ್ನು ಬಿಚ್ಚಿಟ್ಕೊಟ್ರೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಬಡ್ಸ್ ಮೇಲೆ ಬರೋಕ್ಕೆ ಆಗಲ್ಲ, ನಾವು ಬಡ್ಸನ್ನು ಕವರ್ ಮಾಡಿದರೆ. ನಾನಿಲ್ಲಿ ಬಡ್ಸ್ ಕವರ್ ಮಾಡಿಲ್ಲ, ಹಾಗಾಗಿ ನಾನೊಂದು ತಿಂಗಳದವರೆಗೂ ಹಾಗೆ ಬಿಡ್ತೀನಿ. ಆ ಬಡ್ಸ್ ಮೇಲೆ ಬರೋವರೆಗೂ ಹಾಗೆ ಬಿಡ್ತೀನಿ. ನೋಡೋಣ ಹೇಗಿರುತ್ತೆ ಅಂತ. ನಾನಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದು ಹೇಗೆ ಬಂದಿದೆ ಅಂತ ಹಾಕಿಲ್ಲ, ನಾನು ಜಸ್ಟ್ ಈಗ ಅದನ್ನು ಕಟ್ಟುತ್ತಾ ಇದ್ದೀನಿ. ಮತ್ತು ನಿಮಗೆ ಟೈಮು ಮತ್ತೆ ಮಳೆಗಾಲ ಬಂದುಬಿಡತ್ತಲ್ಲ, ಹಾಗಾಗಿ ನೀವು ಯಾರಿಗಾದರೂ ಬೇಕಾದರೆ ಈ ರೀತಿ ಕಟ್ಕೊಳ್ಳಿ ಅಂತ ನಾನು ಇವತ್ತೇ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಬೇಕಾದರೆ ಇದನ್ನು ನಾನು ವಿಡಿಯೋ ಹಾಕ್ತಾ ಇರ್ತೀನಲ್ಲ, ಯಾವಾಗಾದರೂ ನಿಮಗೆ ಇದರ ಅಪ್ಡೇಟನ್ನು ಕೊಡ್ತೀನಿ. ನೋಡ್ಬೋದು ಈ ರೀತಿ ಬಡ್ಸನ್ನು ಬಿಟ್ಟು ನಾನು ಅದನ್ನು ಕವರ್ ಮಾಡಿದ್ದೀನಿ. ನೋಡಿ ಈ ರೀತಿ. ಹಾಗೆ ನಾವು ಇದನ್ನು ಬಿಸಿಲಲ್ಲಿ ಇಡಬೇಡಿ, ತುಂಬ ಬಿಸಿಲಲ್ಲಿ ಇಡಬೇಡಿ, ಸ್ವಲ್ಪ ನೆರಳಲ್ಲಿ ಕೂಡ ಇಡಿ. ನಾನು ಮೇಲ್ಗಡೆ ಇದನ್ನು ಕಟ್ ಮಾಡಿಬಿಡ್ತೀನಿ. ಈಗ ನೋಡ್ಬೋದು ಮೇಲೆ ತುಂಬ ಉದ್ದವಾಗಿ ಬಂದಿದೆ. ನೀವು ಕೆಳಗಡೆ ಎಲ್ಲ ಚಿಗುರು ಬಂದರೆ ಕಟ್ ಮಾಡ್ಬೋದು. ಹಾಗೆ ಮಳೆ ನೀರು ತಾಗದೇ ಇರೋ ಒಂದು ಹಾಗೆ ಇಡ್ತೀನಿ. ನೋಡಿ ಬಡ್ಸ್ ಕಾಣಿಸುತ್ತೆ ನಾನು ಕಟ್ಟಿರೋದು, ಆ ರೀತಿ ಕಟ್ಟಿದ್ದೀನಿ ನಾನಿಲ್ಲಿ. ಮುಂದಿನ ದಿನಗಳಲ್ಲಿ ಇದರ ಅಪ್ಡೇಟನ್ನು ಕೊಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ನೀವು ಯಾರಾದರೂ ಈ ರೀತಿ ಕಟ್ಟಿದರೆ ಕಾಮೆಂಟ್ ಮಾಡಿ. ನಾನಿಲ್ಲಿ ವಿಡಿಯೋ ಮಾಡ್ತಾ ಕಟ್ಟಿರೋದಕ್ಕೆ ಸ್ವಲ್ಪ ಅದು ಹೆಚ್ಚು ಕಡಿಮೆ ಆಗಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮೆಥಡ್ ಇದೇ ಇರುತ್ತೆ, ಇದೇ ರೀತಿ ಕಟ್ಟಿ.